ಅಯ್ಯೋ, ಇನ್ನು ಯಾಕೋ ರಿಜಿಸ್ಟರ್ ಆಫೀಸರ್ ಇನ್ನೂ ಬಂದೇ ಇಲ್ವಲ್ಲ? ಇಷ್ಟೊತ್ತಾಯ್ತಲ್ವಾ? ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಅದು ನಮ್ದೇನಂತೆ ಫಸ್ಟು. ಅದಕ್ಕೆ ಅವ್ರು ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ, ಇನ್ನೊಂದು 10-15 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ದೇನಂತೆ ಫಸ್ಟ್ ಮಾಡ್ಬಿಡ್ತಾರಂತೆ. ಏನು ತೊಂದರೆ ಇಲ್ಲ ಬಿಡಿ. ಏನೋ ಎಲ್ಲ ಸರ್ ಆವಾಗ ನಡೆದ್ಬಿಟ್ರೆ ಅಷ್ಟೇ ಸಾಕು. ನಾನಿಲ್ಲ ನಿಮ್ಮಮ್ಮ ಬಂದಿರಲ್ಲ ಅಂತ ಜಾಸ್ತಿ ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ ಉಷಾ. ಆದರೆ ತುಂಬಾನೇ ಖುಷಿಯಾಗೇ ಇದೆಯಾ. ನೀನು ಖುಷಿಯಾಗಿರೋದು ನೋಡಿ ನನಗಂತೂ ಭಾಳ ಖುಷಿ ಆಯ್ತು ನೋಡು. ಅಯ್ಯೋ, ನನಗೂ ಬೇಜಾರಿದೆ. ಇಲ್ಲ ಅಂತ ಏನು ಹೇಳ್ತಿಲ್ಲ. ಬೇಜಾರು ಆ್ಯಕ್ಚುಲಿ ಇದೆ ನನಗೆ. ಆದರೆ ನನಗೆ ರಾಹುಲ್ ಜೊತೆ ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ವಾ? ಅದಕ್ಕೇನೆ ಈಗ ಬೇಜಾರೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ನಾನಂತೂ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ. ಮದುವೆ ಆದಮೇಲೆ ನಮ್ಮ ಅಮ್ಮನೇ ಸರಿ ಹೋಗ್ತಾರೆ. ಆಮೇಲೆ ನಮ್ಮ ಅಮ್ಮನೇ ನನ್ನ ಅಯ್ಯೋ ಮಗಳೇ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಅಮ್ಮ ನನ್ನ ಹತ್ರಕ್ಕೆ ಬರ್ತಾರೆ. ಆ ನಂಬಿಕೆ ನನಗಂತೂ ಇದೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಏನೋ ಎಲ್ಲ ಸರಿ ಹೋಗ್ಬಿಟ್ರೆ ಸಾಕು. ನಿನ್ನಂತೂ ಮಗನೇ ಈ ಬಟ್ಟೆಲಿ ನೋಡೋಕ್ಕೆ ಆಗ್ತಿಲ್ಲ. ಈ ಥರ ನೀನು ಯಾವತ್ತೂ ರೆಡಿಯಾಗಿಲ್ವಾ? ಈಗ ನೋಡಿದ್ರೆ ಯಾವ ಥರ ಕಾಣಿಸ್ತಿದ್ಯಾ ಅಂದರೆ ನಗು ಬರ್ತೈತೆ. ನೀನೇ ತಾನೇ ಹೇಳಿದ್ದು ಪಂಚೆ ಉಟ್ಕ ಅಂತ. ಈಗ ಉಟ್ಕೊಂಡಿದ್ದಕ್ಕೆ ಸರಿಯಾಗಿ ಆಯಿತು ನೋಡು. ಬೇಕಿತ್ತ ನನಗೆ? ಏನು ಚೆನ್ನಾಗೇ ಕಾಣಿಸ್ತಿಲ್ಲ. ಇವಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಮತ್ತೆ ನಾನು ಅಂದಮೇಲೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಆ ಬ್ಲೌಸ್ ಹೊಲ್ಸ ಕೇಳಿದ್ದು ನೀವೇ. ಬ್ಲೌಸು ಸ್ಕೈ ಬ್ಲೂ ಕಲರ್ದು ಆರಾಮಾಗಿ ಬ್ಲೌಸ್ ಹೊಲಿಸ್ಕೊಂಡು ಆಗಲೇ ಉಟ್ಕೊಂಡೇ ಬಿಟ್ಟಿದ್ದೀರಲ್ಲ ನಿನ್ನೆ ತಗೊಂಡ್ರೆ ಸೀರೆಗೆ. ನಾನು ಬ್ಲೌಸ್ ಕೇಳಿ 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 ಸಾಕಾಗಿ ಕೊನೆಗೆ ಹೆಂಗೋ ವರ್ಕು ಹಾಕಿಸ್ತಿದ್ದಂಗೆ ಸಿಂಪಲಾಗಿ ಹೊಲಿಸ್ಕೊಂಡು ಉಟ್ಕೊಬಿಟ್ಟೆ. ಅರ್ಜೆಂಟ್ ಮದುವೆಗಳು ಅಂದರೆ ಹಂಗೇನೇನೆ. ಅರ್ಜೆಂಟಾಗಿ ಆಗಬೇಕು ಅಂದರೆ ಅನ್ಕೊಂಡಂಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲನೂ ಒಂಥರ ಎಡವಟ್ಟಾದಂಗೆ. ಹಾಂ ಆದ್ರೂ ಎಲ್ಲ ಖುಷಿಯಾಗಿ ಮುಗಿತಾಯ್ತಲ್ಲ, ಅಷ್ಟೇ ಸಾಕು. ಬಿಡಪ್ಪ, ಹೆಂಗ್ ಮದುವೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬಾಳ್ಮೆ ಮಾಡ್ತೀವಿ ಅಂತ ಮುಖ್ಯ. ಅದಕ್ಕಿನ್ನೂ ಇನ್ನೇನು ಬೇಕು? ಈಗ ನೋಡು, ಇವರ ಅಪ್ಪ ಮುಂಚಾಗ ನಿಂತ್ಕೊಂಡು ನಾನು ನನ್ನ ಹೆಂಡ್ತಿನೇ ಸೈನ್ ಆಗ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ನಾನು ಅದಕ್ಕೆ ಹೇಳಿದ್ದು, ನಿಮ್ಮ ಫ್ರೆಂಡ್ಸು ಯಾರು ಬೇಡ ಬಿಡು, ನಾವೇ ಇದ್ದೀವಲ್ಲ, ನಾವೇ ನೋಡ್ಕೊಳ್ತೀವಿ ಅಂತ. ಅಲ್ಗೂ ಮೇಡಮ್ ಅವ್ರು ಹೇಳ್ತಿದ್ರು ನನ್ನ ಫ್ರೆಂಡ್ಸ್ನೆಲ್ಲ ಕರೆಸ್ಲಾ ಅಂತ. ನಾನೇ ಬೇಡ ಅಂತ ಹೇಳ್ದೆ. ಸುಮ್ಮನೆ ಫ್ರೆಂಡ್ಸು ಎಲ್ಲ ಯಾಕೆ ಸುಮ್ಮನೆ. ಅಯ್ಯೋ, ನಾನು ಕರೆಸ್ತೀನಿ ಅಂತಂದಿದ್ದಕ್ಕೆ ಇವಳೇ ಬೇಡ ಅಂತ ಹೇಳಿದ್ಲು. ಯಾವ ಫ್ರೆಂಡ್ಸು ಬೇಡ, ಏನು ಬೇಡ, ಸೈಲೆಂಟಾಗಿ ಮದುವೆ ಮಾಡ್ಕೊಂಡ್ಬಿಡೋಣ ಹಂಗೆ ಹಿಂಗೆ ಅಂತ. ಮೊದಲಿಂದನೂ ಇವಳು ಹಿಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸರಿ ಬಿಡಮ್ಮ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟೆ. ಓ ಸರಿ, ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಸೊ 10 ಮಿನಿಟ್ಸ್ ಲೇಟ್ ಆಯಿತು. ಪರವಾಗಿಲ್ಲ ಸರ್, ಹೇಳಿದ್ರು ಲೇಟ್ ಆಗುತ್ತೆ ಅಂತ. ಹಾಂ ಆ್ಯಕ್ಚುಲಿ ಟ್ರಾಫಿಕಲ್ಲಿ ಲೇಟ್ ಆಗಲೇಬೇಕಲ್ವಾ? ಹಾಗೆ ಆಗುತ್ತೆ ಬಿಡಿ ಲೇಟ್ ಅಂತೂ. ಏನು ಲವ್ ಮ್ಯಾರೇಜಾ ಸರ್? ಲವ್ ಥರನೇ. ಅಂದರೆ ಮನೆಯೆಲ್ಲ ಒಪ್ಪಿದ್ದಾರೆ. ಸೊ ಅರೇಂಜ್ ಮ್ಯಾರೇಜ್ ಲೆಕ್ಕನೇ ನೋಡಿ. ಎಲ್ರೂ ಹೀಗೇನೆ ಪಟ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ರೆ ಎಷ್ಟು ದುಡ್ಡೆಲ್ಲ ಮಿಗುತ್ತೆ ಹೇಳಿ? ಹಾಂ ಹೌದು ಸರ್, ಅದೇ ಅಮೌಂಟಲ್ಲಿ ಬಡ ಬಗ್ರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಳು ಡಿಸೈಡ್ ಮಾಡಿ ಬೇಕು ಅಂತಲೇ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದೀವಿ. ವೆರಿ ಗುಡ್ ಅಪ್ಪ. ಹಾಂ, ಎಲ್ಲ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ತಾನೇ? ಹಾಂ ಸರ್, ಅಮ್ಮ ಬಂದಿದ್ದಾರೆ, ಅಪ್ಪ ಇಲ್ಲ. ಇವ್ರ ಮನೆಗೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ. ಹಾಂ, ವೆರಿ ಗುಡ್. ಪಾಪ ನಿಮಗೆ ಮುಹೂರ್ತ ಟೈಮ್ ಅದು ಇದು ಅಂತ ಏನಾದರೂ ಇಟ್ಕೊಂಡಿದ್ರೇನೋ? ಸಾರಿ, ಸ್ವಲ್ಪ ಲೇಟ್ ಆಯಿತು. 10 ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ. ಏನು ನಿಮ್ಮ ಮುಹೂರ್ತ ಏನಾದರೂ ಲೇಟು ಅದು ಇದು ಅಂದರೆ ಬೇಕಾದ್ರೆ ನಾನು 10 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಏನಾದರೂ ಮುಹೂರ್ತ ಅದು ಇದು ಅಂತ ಏನಾದರೂ ಇದೆಯಾ? ಇಲ್ಲ ಅಂದರೆ ಇಟ್ಸ್ ಓಕೆನಾ? ಸರ್ ಇಟ್ಸ್ ಓಕೆ, ಪರವಾಗಿಲ್ಲ ಸರ್. ಓಕೆ, ಆರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಾನೆಲ್ಲ ಸ್ವಲ್ಪ ಚೆಕ್ ಮಾಡ್ತೀನಿ. ಹಾಂ ಓಕೆ ಸರ್. ಏನಪ್ಪ, ಇಬ್ರಿಗೂ ಮದುವೆ ಒಪ್ಪಿಗೆ ಇದೆ ತಾನೇ? ಯಾರೋ ಒಬ್ರು ಬಲವಂತಕ್ಕೆ ಅದಕ್ಕೆ ಇದಕ್ಕೆ ಏನು ಮದುವೆ ಆಗ್ತಿಲ್ಲ ತಾನೇ? ನೋ ಸರ್, ಇಲ್ಲ ಸರ್, ಯಾವುದೇ ಬಲವಂತಕ್ಕೆ ಏನು ಮದುವೆ ಆಗ್ತಿಲ್ಲ. ನಮ್ಮ ಯಾವುದು ತಕರಾರು ಅಭ್ಯಂತರ ಅಪ್ಪ ಅಮ್ಮ ನಿಮ್ಗೆ ಯಾವುದು ಇಲ್ಲ ತಾನೇ? ಇಲ್ಲ ಸರ್, ಇಲ್ಲ ಸರ್, ನಮಗೂ ಇಲ್ಲ. ನೋಡ್ರಿ, ಹೆಂಗೆ ಮದುವೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೆಂಗೆ ಬಾಳ್ಮೆ ಮಾಡ್ತೀವಿ ಅನ್ನೋದು ತುಂಬಾನೇ ಮುಖ್ಯ. ತುಂಬಾ ಜನ ಬರ್ತಾರೆ ಲವರ್ಸು, ಪಟ ಅಂತ ಮದುವೆ ಮಾಡ್ಕೊಳ್ತಾರೆ. ಫ್ರೆಂಡ್ಸ್ಗಳನ್ನ ಕರ್ಕೊ ಬರ್ತಾರೆ, ಯಾರೋ ಫ್ರೆಂಡ್ಸ್ಗಳು ಬರ್ತಾರೆ, ಸೈನ್ ಆಗ್ತಾರೆ, ಮದುವೆ ಆಗ್ತಾರೆ. ಮತ್ತೆ ನಾಳಿಕೆ ಇವನು 100 ಸುಳ್ಳು ಹೇಳ್ಬಿಟ್ಟು ಅವ್ಳಿಗೆ ಮದುವೆ ಮಾಡ್ಕೊಂಡಿರ್ತಾನೆ, ಅವಳು 200 ಸುಳ್ಳು ಹೇಳ್ಬಿಟ್ಟು ಅವ್ನು ಮದುವೆ ಮಾಡ್ಕೊಂಡಿರ್ತಾಳೆ. ಆಮೇಲೆ ಕೊನೆಗೆಲ್ಲ ಮದುವೆ ಆದ್ಮೇಲೆ ಜೊತೆಗಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಇವನು ಅರ್ಧ ಸುಳ್ಳು ಹೇಳವನೆ, ಇವಳು ಅರ್ಧ ಸುಳ್ಳು ಹೇಳವಳೆ ಅಂತೇಳಿ. ಕೊನೆಗೆಲ್ಲ ಗೊತ್ತಾದ್ಮೇಲೆ ಗೊತ್ತಲ್ಲ, ಮತ್ತೆ ಅದೇ ಈಗ ರಿಜಿಸ್ಟರ್ ಆಫೀಸಿಗೆ ಬರ್ತೀರಾ, ಮತ್ತೆ ಅಲ್ಲಿ ಲಾಯರ್ ಹತ್ರ ಹೋಗ್ತೀರಾ. ಕೋರ್ಟು ಕಚೇರಿ ಡೈವರ್ಸು ಅದು ಇದು ಅಂತ. ನೋಡಿ, ಒಂದ್ಸಲ ಮದುವೆ ಆಗೋದಕ್ಕಿಂತ ಮುಂಚೆ ಹುಡುಗನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಮದುವೆ ಆಗಬೇಕಮ್ಮ. ನೀವು ಅಷ್ಟೇ, ಹುಡುಗಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಮದುವೆ ಆಗಬೇಕು. ಹಂಗೆ ಪೂರ್ತಿಯಾಗಿ ತಿಳ್ಕೊಂಡು ಮದುವೆ ಆದರೆ ಅವಾಗ ನೋಡಪ್ಪ ಎಲ್ಲನೂ ಚೆನ್ನಾಗಿ ಅಡ್ಜಸ್ಟ್ ಹಾಕ್ಕೊಂಡು, ಏನೋ ಸ್ವಲ್ಪ ಚಿಕ್ಕ ಪುಟ್ಟ ತಗೊಂಡ್ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸರ್, ನಾವು ತುಂಬ ಇಯರ್ಸಿಂದ ಲವ್ ಮಾಡಿದ್ದೀವಿ, ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬೇರೆ ನನ್ನ ವೈಫು ಡಾಕ್ಟರ್ ಅಲ್ವಾ. ಹಂಗೋ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಈ ಡಾಕ್ಟರ್ಸ್ ಹತ್ರನೇನ್ರಿ ಕಷ್ಟ? ಅವ್ರ ಟೈಮಿಂಗ್ಸ್ ಇರಲ್ಲ, ಮತ್ತೆ ನೀವೆಲ್ಲ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಯಾಕೆ? ಜಸ್ಟ್ ಟಿಪ್ಸ್ ಹೇಳಿದೆ ಅಷ್ಟೇ ಸುಮ್ಮನೆ. ಬಟ್ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಿ. ಓಕೆ, ಸಿಗ್ನೇಚರ್ ಎಲ್ಲ ಮಾಡಿ ನೀವು ಇಬ್ಬರು ಹೆಸರು ಸಿಗ್ನೇಚರ್ ಮಾಡಿ, ಆಮೇಲೆ ಅದನ್ನು ಪಾಸ್ ಮಾಡಿ, ಅವರು ಸಾಕ್ಷಿಗಳಿಗೆಲ್ಲನೂ ಸೈನ್ ಮಾಡಲಿ. ಓಕೆ ಸರ್, ಓಕೆ. ನೋಡಿ, ತಾಳಿ ಕಟ್ಬೋದು. ಒಳ್ಳೇದಾಗಲಿ, 100 ಕಾಲ ಚೆನ್ನಾಗಿ ಬಾಳಿ. ನೋಡಿ, ಇವತ್ತಿನ ಫಸ್ಟ್ನೇ ಮದುವೆ ನಿಮ್ದೇನೆ. ಎಲ್ಲ ಒಳ್ಳೇದಾಗಲಿ, 100 ಕಾಲ ಎಲ್ಲ ಚೆನ್ನಾಗಿ ಬಾಳಿ. ಏನೋ ತಪ್ಪು ಒಪ್ಪು ಎಲ್ಲ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಇದಕ್ಕೆ ನಿಮ್ಮ ಅಪ್ಪ ಅಮ್ಮನೇ ಸಮ್ಮತಿ ಕೊಟ್ಬಿಟ್ಟು ಮದುವೆ ಎಲ್ಲ ಮಾಡ್ತಿದ್ದಾರೆ. ಇಬ್ರಿಗೂ ಒಳ್ಳೇದಾಗಲಿ, ಸರಿನಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.
ಸರ್ ನಿಮ್ಮ ಥರ ಎಲ್ಲ ಹೇಳೋ ಅಂತಾರೆ ಇಲ್ವೇ ಇಲ್ಲ ರಿಜಿಸ್ಟ್ರಲ್ಲಿ. ಹೆಂಗೋ ಪಟ 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 ಮಾಡಿಬಿಟ್ಟು ಆದರೆ ಸಾಕು ಅಂತ ಒಳ್ಳೆ ಬೈದ್ ಕಳಿಸ್ಬಿಡ್ತಾರೆ. ನೀವು ನೋಡಿ ಎಷ್ಟು ಪ್ರೀತಿ ತೋರಿಸ್ಬಿಟ್ಟು ಎಷ್ಟೆಲ್ಲ ಇದು ಮಾಡಿ ಹೇಳ್ತಿದ್ದೀರಾ ಸರ್. ಸ್ವಲ್ಪ 10 ನಿಮಿಷ ಲೇಟಾಗಿ ಬಂದಿದ್ದಕ್ಕೂ ಒಳ್ಳೆ ರಿಜಿಸ್ಟರ್ ಆಫೀಸರೇ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಮಗೆ ಖುಷಿ ಆಗ್ತಾ ಇದೆ ಸರ್. 10 ನಿಮಿಷ ಕಾದ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಈಗ ಒಳ್ಳೆಯವ್ರು ಸಿಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಖುಷಿ ಆಗ್ತಾ ಐತೆ. ಹಾಂ ಪರವಾಗಿಲ್ಲಪ್ಪ, ಒಳ್ಳೇದಾಗಲಿ, ರಿಜಿಸ್ಟರ್ ಆಗಿದೆ, ನೋ ಪ್ರಾಬ್ಲಮ್. ಸರಿನಾ? ಏನು ಮದುವೆನೂ ಆಗಿದೆ ಇಬ್ರಿಗೂ. ಗಾಡ್ ಬ್ಲೆಸ್ ಯು. ಹಾಗಾನೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಪ್ಪ. ಥ್ಯಾಂಕ್ ಯು ಸರ್. ಹಬ್ಬ ಮದುವೆ ಎಲ್ಲ ಮುಗೀತಲ್ಲ, ಅಷ್ಟೇ ಸಾಕು. ಅಮ್ಮ ಈಗ ನಮ್ಮನೆಗೆ ಹೋಗುತ್ತಾನೆ, ಡ್ರೈವರ್ಗೆ ಹೇಳಿದ್ದೀನಿ ಕಾರ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಅದೇನಾ ಇಲ್ಲಿ ನಿಲ್ಸಕ್ಕೆ ಪಾರ್ಕಿಂಗ್ ಇರಲಿಲ್ವಲ್ಲ, ಅಲ್ಲಿ ಬೇರೆ ಕಡೆ ನಿಲ್ಸಿದ್ವಿ. ಅಯ್ಯೋ ಹೌದಾ, ಹೆಂಗೋ ನಾನು ಬ್ಯಾರೆ ಇವಾಗ ಹೆಂಗೋ ಬ್ಯಾರೆ ಮನೆಗೆ ಹೋಯ್ತಾವಳೆ. ಎಲ್ಲ ಒಳ್ಳೇದಾಗ್ಲಿ ಕಣಮ್ಮ ನಿಂಗೆ ಉಷಾ, ದೇವ್ರು ಒಳ್ಳೇದು ಮಾಡಲಿ. ಗಂಡ ಹೆಂಡತಿ ಇಬ್ರು 100 ಕಾಲ ಸುಖವಾಗಿ ಬಾಳ್ರಿ. ಹೂನಪ್ಪ, ನನಗಂತೂ ಬಹಳ ಖುಷಿ ಆಗ್ತೈತೆ. ಏನಮ್ಮ ಉಷಾ, ಆದಷ್ಟು ಬೇಗ ಅಮೆರಿಕಕ್ಕೆ ಹೋಗೋಕೆ ಯೋಚನೆ ಮಾಡು. ಸಾಕು ಇಲ್ಲಿರೋದೆಲ್ಲನೂ. ನನಗೂ ಗೊತ್ತು ನಿಮ್ಮ ದೊಡ್ಡಪ್ಪ ತುಂಬಾನೇ ಟಾರ್ಚರ್ ಕೊಡ್ತಾರೆ ಇಲ್ಲಿದ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೇ ನೀವು ಸುಮ್ಮನೆ ಹೊರಟ್ಬಿಡಿ ಅಮೆರಿಕಾಗೆ. ಅಲ್ಲೇ ನಿಮ್ಮ ಆಫೀಸ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಆರಾಮಾಗಿರ್ಬೋದಲ್ವಾ? ಹಾಂ, ಆರಾಮಾಗಿರ್ಬೋದು. ಅದಕ್ಕೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಅದೇ ಅಮ್ಮ ಹತ್ರ ಮಾತಾಡ್ಬೇಕಲ್ವ ಒಂದ್ಸಲ. ಅಮ್ಮ ಹತ್ರ ಎಲ್ಲ ಹೋಗ್ಬಿಟ್ಟು ಮಾತಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ. ಅಲ್ಲೋಗಿ ಮಾತಾಡಿದ್ದೀನೈತಮ್ಮ, ಮದುವೆ ಮುಗೀತಲ್ವಾ, ಇನ್ನೇನು ಪ್ರಾಪರ್ಟಿ ಪೇಪರ್ಸ್ ಎಲ್ಲ ನಿನ್ನ ಹತ್ರನೇ ಇದೆ ಅಂತ ಹೇಳಿದೆ. ಅಮೇರಿಕಾ ಪ್ರಾಪರ್ಟಿ ಪೇಪರ್ಸ್ಗಂತೂ ನೀನು ತೋರಿಸು ಅಂತ ನಾನು ಎಷ್ಟು ಸಲ ಕೇಳಿದ್ರು, ನೀನಂತೂ ತೋರಿಸ್ಲಿಲ್ಲ. ಅಮ್ಮ ಬಿಡಿ ಹೋಗ್ಲಿ, ಆಯಿತು. ಈಗ ಮತ್ತೆ ಅಮೆರಿಕಾಗೆ ಹೋಗ್ತೀವಲ್ಲ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್ ಅಲ್ವಾ. ನಾನು ಆಗಲೇ ಪ್ರಾಪರ್ಟಿ ಸೇಲ್ಸ್ಗೆಲ್ಲನೂ ಮಾತಾಡ್ಬಿಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ಎಲ್ಲ ಈಗ ಅಮೆರಿಕಕ್ಕೆ ಹೋಗೋದಷ್ಟೇ ಬಾಕಿ. ಹಾ, ಅಲ್ಲಿಗೆ ಹೋದ್ರೆ ನಾನಂತೂ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಕೊಡ್ತೀನಪ್ಪ. ನಾನು ಬಂದ್ಬಿಡ್ತೀನಿ ಅಲ್ಗಂತೂ ಆರಾಮಾಗೆ ಇರ್ಬೋದು. ಏನಮ್ಮ ಮೇಡಮ್ ಅವರೇ, ಏನು ಹೇಳ್ತೀರಾ ನೀವು? ಅಯ್ಯೋ, ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗುತ್ತಾ? ಕರ್ಕೊಂಡು ಹೋಗ್ತೀನಿ ಹೇಳಿ. ಇನ್ಮೇಲೆ ಕಷ್ಟನೋ ಸುಖನೋ ದುಃಖನೋ ಏನೋ, ಮದುವೆ ಮಾಡ್ಕೊಂಡಿದ್ದೀವಿ. ಅಪ್ಪ ಅಮ್ಮ ನಿನಗೆ ಇಲ್ಲ ಜೊತೆಲಿ ಅಂತ ಬೇಜಾರು ಮಾಡ್ಕೋಬೇಡ, ಸರಿನಾ? ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಯಾವ ವಿಚಾರದಾಗೂ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ನಾನಿದ್ದೀನಿ, ಸರಿನಾ? ಏನೋ ಜಗಳ ಅದು ಇದು ಆದ್ರೂ ಇಬ್ಬರು ಅಡ್ಜಸ್ಟ್ ಮಾಡ್ಕೊಬಿಡೋಣ. ನೋಡಿ, ನನ್ನ ಕಡೆಯಿಂದ ಅಂತೂ ಯಾವುದೂ ಜಗಳ ಬರಲ್ಲ. ಜಗಳ ಅಂತ ಬಂದರೆ ನಿಮ್ಮ ಕಡೆಯಿಂದನೇ ಬರಬೇಕಷ್ಟೇ. ನಾನಂತೂ ಫುಲ್ಲು ಸೈಲೆಂಟ್ ಆಗಿದ್ದೀನಪ್ಪ. ಜಗಳ ಆಡಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನಂತೂ. ಏನು ಕಾಡಬೇಕು ಜಗಳ ಸುಮ್ಮನೆ ಅಲ್ವಾ? ಸುಮ್ಮನೆ ಚೆನ್ನಾಗಿರಲ್ಲ. ನೋಡಿ, ನಾನೇನಾದ್ರು ಸುಳ್ಳು ಹೇಳಿದ್ರೆ ನೀವು ನನ್ನ ಕ್ಷಮಿಸ್ತೀರಾ ತಾನೇ? ನೀನೇನಕ್ಕೆ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳಿದ್ರು ಚಿಕ್ಕ ಪುಟ್ಟ ಹೇಳಿರ್ತೀಯ, ಆದರೂ ಪರವಾಗಿಲ್ಲ. ನೀನು ದೊಡ್ಡ ಸುಳ್ಳು ಹೇಳಿದ್ರು ನಾನಂತೂ ಕ್ಷಮಿಸ್ತೀನಿ. ಎಲ್ಲ ಇಲ್ಲೇ ಮಾತಾಡ್ತಿರೋ, ಮನೆ ತುಂಬಿಸ್ಕೊಳಕ್ಕೆ ಟೈಮ್ ಆಯಿತು. ಅಲ್ಲಿ ಮತ್ತೆ ಕಾಯ್ಕೊಂಡು ಕುಂತ್ಕೊಂಡೈತೆ ಕಣಮ್ಮ. ಇಬ್ರು ಇಲ್ಲೇ ಮಾತಾಡ್ಕೊಂಡು 1 ಗಂಟೆ ನಿಂತ್ಕೊಬಿಟ್ರೆ ಮನೆಗೆ ಹೋಗೋದು ಯಾವಾಗ? ಅಲ್ಲಿನ್ನು ಮುಂದಿನ ಶಾಸ್ತ್ರಗಳೆಲ್ಲ ಮಾಡೋದು ಯಾವಾಗ? ಹೂನಪ್ಪ, ಆ ಡ್ರೈವರಿಗೆ ಫೋನ್ ಮಾಡಿ ಬೇಗ, ಇನ್ನು ಎಲ್ಲವನು ಬರೋಕ್ಕೆ ಹೇಳು. ಆವಾಗಿಂದ ಕಾಯ್ತಾನೆ ಇದ್ದೀವಿ. ಬೇಗ ಹೋಗೋಣ. ಇನ್ನು ಮನೇಲಿ ತುಂಬ ಶಾಸ್ತ್ರ ಇದ್ದಾವೆ. ನನ್ನ ಫ್ರೆಂಡ್ಸ್ ಯಾರನ್ನೂ ಕರೆದಿಲ್ವಲ್ಲ ಮದುವೆಗೆ. ಎಲ್ಲರೂ ನಿಮ್ಮ ಡಾಕ್ಟರ್ ಸೊಸೆನ ನೋಡಬೇಕು ಅಂತ ಸುಮ್ಮನೆ ತಲೆ ತಿಂತಾವ್ರೆ. ಅವ್ರಿಗೆಲ್ಲ ಇನ್ನೂ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಬೇಕು. ಇನ್ನೂ ತುಂಬ ಕೆಲಸ ಇದೆ ನನಗಂತೂ. ಆಯಿತು ಸಮಾಧಾನ. ಏನು, ಇನ್ನು ಮದುವೆ ಆಗಿದ್ದೀರನೇ ಇನ್ನು ಫ್ರೆಂಡ್ಸ್ಗೆಲ್ಲ ತೋರಿಸ್ಬಿಡ್ಬೇಕಾ? ಪಾಪ ಇನ್ನೂ ವಾಟ್ಸಪ್ಪಲ್ಲಿ ಎಲ್ಲನೂ ಸ್ಟೇಟಸ್ ಹಾಕಬೇಕು. ಪಾಪ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರ ಅಲ್ವಾ? ಅಯ್ಯೋ ಬಾಮ, ಸುಮ್ಮನೆ ಅದೆಲ್ಲ ಏನಕ್ಕೆ. ಉಷಂಗೆ ಅದೆಲ್ಲ ಇಷ್ಟ ಆಗಲ್ಲ, ಗ್ರ್ಯಾಂಡಾಗೆ ಆಮೇಲೆ ತೋರಿಸ್ಕೊಳ್ಳೋದು ಅದೆಲ್ಲ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಉಷಂಗೆ ಇಷ್ಟ ಆಗಲ್ಲ. ಓ, ಬಂತು ಕಾರ್ ಬಂತು. ಇದೇ ತಾನೇ ಇನೋವಾ ಕಾರು? ಇನೋವಾ ಅದೇನೇನೆ. ಮಗ ನಡಿಯಪ್ಪ, ಪಟ ಅಂತ ನಡೀರಿ, ನಡೀರಿ. ಓ, ನಿಲ್ಸಪ್ಪ, ಇಲ್ಲೇನೇನೆ. ನಾವು ಕೊಟ್ಟಿದ್ದು ಸರ್ ಆಗ್ಬಿಟ್ರಿ. ಶಾರದಿ ಅಂತ ಕರಿಬಿಡ್ರಿ, ಸಾವುಕಾರ್ ಶಾರದಿ ಅಂತ ಕರೀರಿ. ಇವಾಗ ಐ ಆಮ್ ವೆರಿ ರಿಚ್ ಇವಾಗ. ಅಂತೂ ಇಂತೂ ಹೆಂಗೋ ಸಂಪಾದನೆ ಮಾಡ್ಬಿಟ್ರಿ. ನನ್ನ ಮಗಳನ್ನ ಸಾವುಕಾರನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಏನೇನೇನೇನೋ ಪ್ಲಾನ್ ಮಾಡಿದೆ. ದೇವರು ಬರೀ ಸಾವುಕಾರ ಯಾಕೆ, ಕೋಟ್ಯಾಧೀಶ್ವರನ ಮನೆಗೆ ತಲುಪಿಸೋಣ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಮಗಳನ್ನ ಅಲ್ಲೇನೇ ತಲುಪಿಸ್ಬಿಟ್ಟ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಹೆಂಗೋನು ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ನೀವೆಲ್ಲ ಆಶೀರ್ವಾದ ಮಾಡಿ ನನ್ನ ಮಗಳು ಅಳಿಯ 100 ಕಾಲ ಸುಖವಾಗಿರಲಿ ಅಂತ. ಇವಳು ನನ್ನ ಮಗಳು ಅಳಿಯ ಅಂತ ಹೇಳ್ಬಿಟ್ರೆ ಪಕ್ಕದಾಗಿರೋ ನನ್ನ ಬೀಗ್ತಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತದೆ. ಅದಕ್ಕೆ ಜೋರಾಗಿ ಹೇಳಕ್ಕೆ ಹೋಗಲ್ಲ, ನಿಧಾನ ಕೇಳ್ತಾ ಇದ್ದೀನಿ. ನನ್ನ ಮಗಳು ಅಳಿಯಂಗೆ ಇಬ್ರಿಗೂ ಆಶೀರ್ವಾದ ಮಾಡಿಬಿಡಿ. ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಇರಬೇಕು. ಸುಮ್ಮನೆ ಆಮೇಕಿಂದ ಯಾಕೆ ಸುಮ್ಮನೆ ಏನು ತೊಂದರೆ ಇಲ್ದಿದಂಗೆ ನಡೀತಲ್ಲ. ಆ ಉಷಾ ಅಂತೂ ಬರಲಿಲ್ವಲ್ಲ, ಅದೇ ನಂಗೆ ಸಂತೋಷ. ಅವಳು ಬಂದು ಎಲ್ಲಿ ಕೆಡಿಸ್ತಾಳೆ ಅಂತ ಭಯ ಹೋಗ್ಬಿಟ್ಟಿತ್ತು. ಸದ್ಯ ಬರಲಿಲ್ವಲ್ಲ, ದೇವರು ನಮ್ಮ ಪರವನಿ.